23 ವರ್ಷಗಳಿಂದ ಆರೋಗ್ಯದಿಂದ ಅವರು ಪ್ರಥಮ ಬಾರಿ ಅವರ ಅಪಾಯಿಂಟ್ ಆಯ್ದ ಮೊದಲನೇ ಪ್ಲೇಸ್ ಇದೆ. ಬಂದಾಗ ಗೋವಿಂದರಾಜರವರನ್ನ ನಾವು ಆರೋಗ್ಯ ದೀಕ್ಷಕರನ್ನಾಗಿ ಈ ಹೊಸಭೆಯಲ್ಲಿ ಅವರನ್ನು ಸೇರಿಸಬೇಕು. 23 ವರ್ಷಗಳ ಕಾಲ ಬಹಳ ಪ್ರಾಮಾಣಿಕವಾಗಿ ಸಾರ್ವಜನಿಕರು ಸದಸ್ಯರು ಯಾವುದೇ ಕೆಲಸವನ್ನು ಕೊಟ್ಟರೂ ಕೂಡ ಚಾಚು ತಪ್ಪದೆ ಕೆಲಸ ಮಾಡ್ತಾ ಇದ್ದೇವೆ. ಸುಮಾರು ಒಂದು 5-6 ವರ್ಷಗಳಿಂದ ಆತನಿಗೆ ಶುಗರ್ ಜಾಸ್ತಿಯಾಗಿ ಕಿಡ್ನಿ ಸಮಸ್ಯೆ ಆಗಿ, ಸರ್ ನನಗೆ ಇಲ್ಲಿ ಆಗೋದಿಲ್ಲ, ನಾ ಇದ್ಬಿಡ್ತೀನಿ ಅಂತ ಹೇಳ್ದ. ನಾನೇ ಧೈರ್ಯ ತುಂಬಿ, ಒಳ್ಳಪ್ಪ ನಿನ್ನ ಮಕ್ಕಳಿಲ್ಲ, ನೋಡ್ಕೊಳ್ಳೋದು ತೊಂದರೆ ಆಗುತ್ತೆ, ನೀನು ಬಂದು ಅಟೆಂಡೆನ್ಸ್ ಆಗ್ಬಿಟ್ಟು ಅಷ್ಟು ಹೋಗು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಸುಮಾರು 6 ವರ್ಷಗಳಿಂದ ಇಲ್ಲೇ ಉಳಿಸ್ಕೊಂಡು ಆತನಿಗೆ ಇಲ್ಲಿ ಸೇವೆ ಮಾಡಿದ್ದೇನೆ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಉಳಿಸ್ಕೊಂಡು. ನಾನು 3 ದಿವಸ ಹಿಂದೆ ಬೆಳಗ್ಗೆ 5 ಗಂಟೆಗೆ ನಾನು ಅಧ್ಯಕ್ಷ ಆಗಿದ್ದ ಗೋವಿಂದರವರು ಅಟೆಂಡೆನ್ಸ್ ತಗೊಳ್ಳೋಕೆ ಹೋದಾಗ ಒಬ್ಬ ಆರೋಗ್ಯ ಸರಿ ಇಲ್ಲದವರು ಕೂಡ ನಾನು ಬಂದಿದ್ದೀನಿ ಅಂತೇಳಿ 5:30 ಗಂಟೆ ಬಂದ ಅಲ್ಲಿ ಅಮೃತ ಸ್ಟಾಚು. ನಾನು ಕಂಡಾಗೆ ಹಿಂದೆ ವಿಠಲ್ ರಾಜ್ ಅವರು ಇನ್ಸ್ಪೆಕ್ಟರ್ ಆಗಿದ್ರು, ನಾನು ಅಧ್ಯಕ್ಷರಾಗಿದ್ದಾಗ ಅವರು ಇನ್ಸ್ಪೆಕ್ಟರ್ ಆಗಿದ್ರು. ಬಹುಶಃ ಅವ್ರು ಎಷ್ಟು ಶ್ರದ್ಧೆ ಅಂದ್ರೆ, ಅವ್ರು ಕೂಡ ಶುಗರ್ ಪೇಷಂಟ್, ಡಯಾಬಿಟಿಕ್ ಪೇಷಂಟ್. ಆದ್ರೆ ಇವತ್ತವರು ನಮ್ಮೊಟ್ಟಿಗಿಲ್ಲ. ಆದ್ರೂ ಕೂಡ ಅವರ ಕಾಲದಲ್ಲಿ ಪುರಸಭೆಯಲ್ಲಿ ಒಂದು ಶಿಸ್ತನ್ನು ಮೂಡಿಸಿದ್ರು. ಅದೇ ಶಿಸ್ತನ್ನ ಗೋವಿಂದರಾಜ್ ಕೂಡ ಕಾಪಾಡ್ಕೊಂಡು ಬಂದಿದ್ರು. ಗೋವಿಂದರಾಜ್ ಒಂದು ವಿಶೇಷವಾಗಿ ನನಗೆ ಬಹಳ ಪ್ರೀತಿ. ಕೆಲಸ ಮಾಡ್ತಿದ್ರು, ಅದು ಬೈತಾ ಇದ್ದರು ಬಿಟ್ರೆ ಆಂತರಿಕವಾಗಿ ಅದನ್ನೆಲ್ಲ ಸಮಸ್ಯೆಗಳು ಸ್ಪಂದಿಸಿ ಕೆಲಸ ಮಾಡುವಂತ ಹೇಳಿದೆ ತುಂಬುತ್ತಾ ಇದ್ದ. ಬಹುಶಃ ಮನುಷ್ಯ ಎಲ್ಲಾದ್ರೂ ಅಪಾಯಿಂಟ್ ಆದ್ರೆ ಅಲ್ಲೇ ತಿದ್ದತಕ್ಕಂಥದ್ದು ಬಹಳ ವಿರಳ ಕೂಡ. ಈ ಮನುಷ್ಯ ಇಲ್ಲೇ ವೃತ್ತಿಯನ್ನು ಆರಂಭ ಮಾಡ್ದ, ತನ್ನ ಜೀವನದ ಅಂತ್ಯವನ್ನು ಕೂಡ ಇಲ್ಲೇ ಆಯಿತು. ಬಹುಶಃ ಇದು ದುರದೃಷ್ಟಕರ. ಆಗ ನಮ್ಮೊಟ್ಟಿಗೆ ಇನ್ನೂ ಕೂಡ ಆತನಿಗೆ ಇನ್ನೂ ಸುಮಾರು 15 ವರ್ಷಗಳಷ್ಟು ಸರ್ವಿಸ್. 52 ನಮ್ಮೊಟ್ಟಿಗೆ 8 ವರ್ಷ ಕೆಲಸ ಮಾಡುವಂತ ಅದನ್ನ ಶಕ್ತಿ, ಅದರ ಭಗವಂತ ಅದನ್ನೇ ಹೇಳೋದು, ತಾನೊಂದು ಬಗೆದರೆ ದೈವವನ್ನು ಬಗೆಯಿತು. ಹಾಗಾಗಿ ನಮ್ಮ ವಿಧಿ ಆಟ ಇವತ್ತು ಗೋವಿಂದರಾಜು ಇಡೀ ಬಂಗಾರಪೇಟೆ ಮೂಲೆಯನ್ನ ಸ್ವಚ್ಛ ಮಾಡಿಸಿರ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿಲ್ಲ. ಇದು ನನ್ನೊಬ್ಬನಷ್ಟ ಅಲ್ಲ, ಇಡೀ ಬಂಗಾರಪೇಟೆ ಜನರಂತ ನಷ್ಟ ಅಂತ ಹೇಳೋದಕ್ಕೆ ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ಹೇಳೋದು, ಇರೋ ಕಾಲದಲ್ಲಿ ಒಳಿತು ಮಾಡಬೇಕು. ಒಳಿತು ಮಾಡುವ ಮನುಷ್ಯ ಇರೋದು 3 ದಿವಸ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ತನ್ನ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನಮ್ಮೊಟ್ಟಿಗೆ ಇಲ್ಲ, ಅದು ನಾವು ಸ್ಮರಣೆ ಮಾಡಬೇಕು ಅಂತ. ಗೋವಿಂದರಾಜ್ ಇವತ್ತು ನಮ್ಮೊಟ್ಟಿಗಿಲ್ಲ. ಈಗೆಲ್ಲ ಇನ್ನೇನು ಸಂಬಂಧ ದಪ್ಪನಾಗ ಅಮಲ್ಲಿ ಹೋಗ್ತಾ ಇದ್ದೀವಿ. ಆದ್ರೆ ಇವತ್ತು ಆತನಿಗೆ ಒಬ್ಬ ಮಗು ಸಾಕೊಂಡಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡಲಿ. ಆತನಿಗೆ ಸ್ವರ್ಗದಲ್ಲಿ ನೆಮ್ಮದಿ ಸಿಗಲಿ ಅಂತ ಸೇವಾ ಮನೋಭಾವ ಇರ್ತಕ್ಕಂಥ ಗೋವಿಂದರಾಜು ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ಹೇಳಿ ನಾನು ಆ ಭಗವಂತನ ಪ್ರಾರ್ಥನೆ ಮಾಡಿ, ಸ್ವಂತ ವ್ಯಕ್ತಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆ ಕುಟುಂಬ ವರ್ಗಕ್ಕೆ ಸಾಂತ್ವನವನ್ನು ಹೇಳಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ